ವಿವಾದಾತ್ಮಕ ರಾಜಕಾರಣಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎ1 ಆರೋಪಿಯಾಗಿದ್ದ ಮಾಜಿ ಸಂಸದ ಅನಂತಕುಮಾರ್, ಎ2 ಆರೋಪಿಯಾಗಿದ್ದ ಶ್ರೀಧರ್, ಎ3 ಆರೋಪಿ ಚಾಲಕ ಮಹೇಶ್ ಸೇರಿ ಮೂವರಿಗೂ ಕೂಡ ನೆಲಮಂಗಲ ಜೆಎಂಎಫ್ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತು ಕಾರು ಚಾಲಕ ಮತ್ತು ಅಂಗರಕ್ಷಕ ಮೂವರು ಕೂಡ ಆರೋಪಿಗಳಾಗಿದ್ರು. ಅವರಿಗೀಗ ಬೇಲ್ ಮಂಜೂರಾಗಿದೆ. ವಿದೇಶಕ್ಕೆ ಹೋಗಿರುವ ಅನಂತಕುಮಾರ್ ಹೆಗಡೆ ರೋಡ್ ರೇಜ್ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಂಡೀಷನ್ ಬೇಲ್ ಸಿಕ್ಕಿದೆ. ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಆ ಜಾಮೀನಿಗೆ ಒಂದಷ್ಟು ಷರತ್ತುಗಳಿದ್ದಾವೆ. ಅಂಗರಕ್ಷಕ ಶ್ರೀಧರ್, ಚಾಲಕ ಮಹೇಶ್, ಅಂಗರಕ್ಷಕ ಎ2 ಆರೋಪಿಯಾಗಿದ್ದ ಚಾಲಕ ಮಹೇಶ್, ಎ3 ಆರೋಪಿಯಾಗಿದ್ದ, ಜೊತೆಗೆ ಮಾಜಿ ಸಂಸದ ಎ1 ಆರೋಪಿಯಾಗಿದ್ದರು. ವಿದೇಶಕ್ಕೆ ಹೋಗಿರುವ ಅನಂತಕುಮಾರ್ ಹೆಗಡೆ ವಿದೇಶಕ್ಕೆ ಹಾರಿರೋ ಶಂಕೆಯನ್ನ ಮೊದಲು ವ್ಯಕ್ತಪಡಿಸಿದ್ದು ನಿಮ್ಮ ಫ್ರೀಡಂ ಟಿವಿ. ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೆಲಮಂಗಲ ಭಾಗದಲ್ಲಿ ಇನೋವಾ ಕಾರ್ನಲ್ಲಿ ಒಂದು ಕುಟುಂಬ ಬರ್ತಾ ಇರುತ್ತೆ. ಆ ಕುಟುಂಬದ ಕಾರು ಅನಂತಕುಮಾರ್ ಹೆಗಡೆಗೆ ತಾಕ್ತೋ ಅಥವಾ ಅನಂತಕುಮಾರ್ ಹೆಗಡೆ ಕೂತಿರೋ ಕಾರಿಗೆ ತಾಕ್ತೋ ಗೊತ್ತಿಲ್ಲ. ಕೆಳಗಿಳಿದ್ರು. ಕಾರಲ್ಲಿ ಕೂತಿದ್ದವರ ವೇಷಭೂಷಣ ಅನಂತಕುಮಾರ್ ಹೆಗಡೆಯ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಲಿಲ್ವೋ ಏನೋ, ವಾಗ್ವಾದಕ್ಕೆ ಇಳಿದ್ರು. ಆರಂಭಿಕ ವಾಗ್ವಾದ ಎದುರಿದ್ದವರನ್ನ ರೊಚ್ಚಿಗೇಳಿಸುತ್ತೆ. ಅವರು ಕೂಡ ಮಲ್ಲಯುದ್ಧಕ್ಕೆ ಇಳಿತಾರೆ. ಕಾರ್ನಲ್ಲಿ ಕೂತಿದ್ದಂತಹ ಅಂಗರಕ್ಷಕ ಇಳಿದು ಅನಂತಕುಮಾರ್ ಹೆಗಡೆ ಮುಂದೆ ಪರ್ಫಾರ್ಮೆನ್ಸ್ ತೋರಿಸ್ಬೇಕಲ್ಲ, ಅವರನ್ನು ಇಂಪ್ರೆಸ್ ಮಾಡಬೇಕಲ್ಲ. ಹಾಗಾಗಿ ಅಂಗರಕ್ಷಕ ಸ್ವಲ್ಪ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಮುಂದಾಗ್ತಾರೆ. ತಕ್ಷಣದಲ್ಲಿ ಅಲ್ಲೊಂದು ಬಹುದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗುತ್ತೆ. ಆ ಪ್ರಕರಣದಲ್ಲಿ ದೂರುದಾರರು, ಏನು ಸಂತ್ರಸ್ತ ಕುಟುಂಬ ದೂರನ್ನು ಕೊಡುತ್ತೆ, ಆ ದೂರಲ್ಲಿ ಎ1 ಆರೋಪಿಯಾಗಿದ್ರು ಅನಂತಕುಮಾರ್ ಹೆಗಡೆ. ಇನ್ನು ಅಂಗರಕ್ಷಕ ಮತ್ತು ಚಾಲಕ ಇಬ್ಬರ ಮೇಲೆಯೂ ಕೂಡ FIR ದಾಖಲಾಗಿತ್ತು. ಅದಾದ ನಂತರ ಕೇಸ್ ಬೀಳ್ತಾ ಇದ್ದ ಹಾಗೆ ಅನಂತಕುಮಾರ್ ಹೆಗಡೆ ಕರ್ನಾಟಕವನ್ನು ಬಿಟ್ಟು ಬೇರೆಲ್ಲೋ ಹೋಗಿದ್ರು, ತಲೆಮರೆಸಿಕೊಂಡಿದ್ರು. ಸೊ ಈಗ ಅವರಿಬ್ಬರಿಗೂ, ಅರ್ಥಾತ್ ಆ ಪ್ರಕರಣದಲ್ಲಿ ಮೂವರಿಗೂ ಕೂಡ ಜಾಮೀನು ಮಂಜೂರಾಗಿದೆ, ಷರತ್ತುಬದ್ಧ ಜಾಮೀನು ಕೊಡಲಾಗಿದೆ ಜೆಎಂಎಫ್ ನೆಲಮಂಗಲ ಘನ ನ್ಯಾಯಾಲಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.